ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ಯ ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಕೋರ್ಟ್ ಮಾಡ್ತಾ ಇದೆ. ಸಾಕ್ಷಿ 13ರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಕೋರ್ಟ್ ಮಾಡ್ತಾ ಇದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಮಧ್ಯಾಹ್ನ 3 ಗಂಟೆಗೆ ಮಾಫಿ ಸಾಕ್ಷಿಯ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆದೇಶ ಹೊರಬೀಳುತ್ತೆ. ಈಗ ನಡೀತಾ ಇರೋದು ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಕಾರ್ಯವನ್ನ ಕೋರ್ಟ್ ನಲ್ಲಿ ಮಾಡಲಾಗ್ತಾ ಇದೆ. ಸಾಕ್ಷಿ 13ರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಕೋರ್ಟ್ ಮಾಡ್ತಾ ಇದೆ. 3 ಗಂಟೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಏನಾಗುತ್ತೆ ಅನ್ನುವಂತ ಕುತೂಹಲ. ಯಾಕೆ ಅಂತ ಅಂದ್ರೆ ಒಂದು ಕಡೆ ದರ್ಶನ್ ಅವರಿಗೆ ಬಹಳ ಕ್ಲೋಸ್ ಆಗಿದ್ದಂತ ಪ್ರದೋಷ್ ಅಪ್ರೂವರ್ ಆಗೋದಕ್ಕೆ ಮುಂದೆ ಬಂದಿರುವಂತ ಟೆನ್ಷನ್ ದರ್ಶನ್ ಅವರಿಗೆ. ಅದರ ಜೊತೆಗೆ ಈ ಕ್ರಾಸ್ ಎಕ್ಸಾಮಿನೇಷನ್ ಕಾರ್ಯ ಏನಿದೆ ಅದೀಗ ಆಗ್ತಾ ಇದೆ. ಈ ಬಾರಿ ಎಲ್ಲಾ ಆರೋಪಿಗಳ ಮುಂದೆ ಬಿಟ್ಟು ದರ್ಶನ್ ಅವರು ಹಿಂದೆ ಕೂತಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕೇಸ್ ಕುತ್ತಿಗೆಗೆ ಬಂತು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ನಲ್ಲಿದ್ದಾರೆ ದಾಸ. ಜೊತೆಗೆ ಕೂರ್ದೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು. ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿರುವಂತ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಈಗ ನಡೀತಾ ಇರುವಂತ ಬೆಳವಣಿಗೆ ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್. ಸಾಕ್ಷಿ 13ರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಕೋರ್ಟ್ ಮಾಡ್ತಾ ಇದೆ. 59ನೇ ಸೆಷನ್ಸ್ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೀತಾ ಇರೋದು. 3 ಗಂಟೆಗೆ ಭವಿಷ್ಯ ನಿರ್ಧಾರ ಆಗುತ್ತೆ. ನೋಡಿ, ಈ ಸಲ ಎಲ್ಲ ಆರೋಪಿಗಳನ್ನು ಮುಂದೆ ಬಿಟ್ಟು ದರ್ಶನ್ ಅವರು ಹಿಂದೆ ಕೂತಿದ್ದಾರೆ. ಸಹಜವಾಗಿ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದಾರೆ. ಜೊತೆ ಕೂತಿಲ್ಲ, ಎಲ್ಲೋ ಹಿಂದೆ ಕೂತಿದ್ದಾರೆ. ಎಲ್ಲರನ್ನು ಮುಂದೆ ಬಿಟ್ಟು ತಾವು ಹಿಂದೆ ಕೂತಿದ್ದಾರೆ. ಈಗ 3 ಗಂಟೆಗೆ ಕೋರ್ಟ್ನಿಂದ ಯಾವ ರೀತಿಯಾದಂಥ ಆದೇಶ ಹೊರಬರುತ್ತೆ? ನಾ ಹೇಳ್ತಾ ಇದ್ನಲ್ಲ, ಈಗ ಅಪ್ರೂವರ್ ಆಗುವಂತ ವ್ಯಕ್ತಿ ಸುಮ್ಮನೆ ಹೋಗಿ ತನಗೆ ಇಷ್ಟ ಬಂದಂಗೆ ಎಲ್ಲ ಹೇಳಿದ್ರೆ ಅದನ್ನು ಕನ್ಸಿಡರ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆ ನಡೆದಿರುವಂತ ಘಟನೆಗಳಿಗೂ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂತ ಎವಿಡೆನ್ಸ್ಗಳಿಗೂ ಇಲ್ಲಿ ಪ್ರದೋಷ್ ಏನು ಮಾಫಿ ಸಾಕ್ಷಿ ಆಗಬೇಕು ಅಂತೇಳಿ ಅರ್ಜಿಯನ್ನು ಹಾಕಿದಾನಲ್ಲ ಆತ ಹೇಳುವಂತಹ ಅಂಶಗಳಿಗೂ ಇವೆಲ್ಲ ಒಂದಕ್ಕೊಂದು ಟ್ಯಾಲಿ ಆಗಬೇಕು, ತಾಳೆ ಆಗಬೇಕು. ಆಗ ಮಾತ್ರ ಆತ ಹೇಳ್ತಾ ಇರೋದು ಸತ್ಯಕ್ಕೆ ಬಹಳ ಹತ್ತಿರವಾಗಿರುವಂತ ವಿಚಾರ ಅಂತೇಳಿ ಕೋರ್ಟ್ ಆತನನ್ನ ಅಪ್ರೂವರ್ ಆಗಿ ಪರಿಗಣಿಸುತ್ತೆ. ಸೊ ಆತನನ್ನ ಅಪ್ರೂವರ್ ಆಗಿ ಪರಿಗಣಿಸಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ವಾದ ಪ್ರತಿವಾದವನ್ನು ಕೂಡ ಕೋರ್ಟ್ ಆಲಿಸುತ್ತೆ. ಅದೆಲ್ಲ ಆದ ನಂತರದಲ್ಲಿ ಓಕೆ ಆತನನ್ನ ಅಪ್ರೂವರ್ ಅಂತೇಳಿ ಕೋರ್ಟ್ ಕನ್ಸಿಡರ್ ಮಾಡಿದೆ ಅನ್ನುವಂಥ ಆದೇಶ ಬಂದ್ರೆ ಅಲ್ಲಿಗೆ ಈಗ ಆತ ಅರ್ಜಿಯಲ್ಲಿ ಏನು ಹೇಳಿದಾನೆ ಅದೊಂದು ಸ್ವಲ್ಪ ಅಂಶಗಳನ್ನು ಅಂದ್ರೆ ಹೈಲೈಟ್ ವಿಚಾರಗಳೇನಿರುತ್ತೆ ಆ ಹೈಲೈಟ್ ವಿಚಾರಗಳನ್ನು ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇನ್ ಡೀಟೇಲ್ ಆಗಿ ಆತನಿಗೆ ಎಷ್ಟೊತ್ತಿಗೆ ಕರೆ ಬಂದಿತ್ತು, ಆತ ಎಷ್ಟೊತ್ತಿಗೆ ಹೋಗಿದ್ದ, ಎಲ್ಲೆಲ್ಲಿ ಹೋಗಿದ್ರು, ಪಟ್ಟಣಗೆರೆ ಶೆಡ್ಗೆ ಎಷ್ಟೊತ್ತಿಗೆ ಬಂದ್ರು, ಆತನಿಗೆ ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿಯ ವಿಚಾರ ಆತನಿಗೆ ಯಾವಾಗ ಗೊತ್ತಾಯಿತು, ಗೊತ್ತಾದ ನಂತರದಲ್ಲಿ ಈತ ಅಲ್ಲಿ ಏನೆಲ್ಲ ಮಾಡ್ದ, ಆ ಸಂದರ್ಭದಲ್ಲಿ ಹಲ್ಲೆ ಮಾಡಬೇಕಾದ್ರೆ ಅಲ್ಲಿ ಯಾರ್ಯಾರು ಇದ್ರು, ಅವರ ಪಾತ್ರ ಏನು ಈ ಕೇಸ್ನಲ್ಲಿ, ಅದಾದ ನಂತರದಲ್ಲಿ ಅಲ್ಲಿಂದ ಗಲಾಟೆ ಎಲ್ಲ ಆಗುತ್ತೆ, ಆತನನ್ನು ಸಿನಿಮೆಯ ಸ್ಟೈಲಲ್ಲಿ ಹೊಡಿತಾರೆ ಬಡಿತಾರೆ, ಎಲ್ಲ ಆದಮೇಲೆ ವಾಪಸ್ ಹೋದ್ಮೇಲೆ ಎಷ್ಟೊತ್ತಿಗೆ ಕಾಲ್ ಬರುತ್ತೆ, ಆ ವಿಚಾರ ಆತ ಸತ್ತು ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಪ್ರದೋಷಿಗೆ ಯಾವಾಗ ಗೊತ್ತಾಗುತ್ತೆ, ಅದನ್ನು ಪ್ರದೋಷ್ ದರ್ಶನಿಗೆ ಹೇಳಿದ್ ಯಾವಾಗ, ದರ್ಶನ್ ಅವರು ಎಗೇನ್ ಮತ್ತೆ ಇವ್ರನ್ನ ಕರೆಸಿ ಈ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾವಾಗ, ಎಷ್ಟೆಷ್ಟು ಅಮೌಂಟ್ಗಳನ್ನು ಕೊಟ್ಟಿದ್ರು, ಯಾರ್ಯಾರಿಗೆ ಕೊಟ್ಟಿದ್ರು, ಹೆಂಗೆ ಸರೆಂಡರ್ ಆಗೋದಕ್ಕೆ ಇವ್ರು ಒಪ್ಪಿಸಿದ್ರು, ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರದೋಷ್ ಹೇಳಬೇಕಾಗತ್ತೆ. ಈಗ ಆಲ್ರೆಡಿ ಅರ್ಜಿಯಲ್ಲಿ ಸಾಕಷ್ಟು ಮೇನ್ ಅಂಶಗಳೇನಿದೆ ಅದೆಲ್ಲವನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸಾಕಷ್ಟು ಕ್ರೂರತ್ವ ಹೇಗಿತ್ತು ಅನ್ನುವಂಥದ್ದನ್ನ ಅರ್ಜಿಯಲ್ಲಿ ಆತ ಉಲ್ಲೇಖ ಮಾಡಿದ. ಈಗ ಸದ್ಯ 3 ಗಂಟೆಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನ್ ನಡೀತು?
ಮಂಜುನಾಥ್, ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ. ಓಕೆ, ಮತ್ತೊಮ್ಮೆ ನಮ್ಮ ಪ್ರತಿನಿಧಿನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ, ಈಗ ಒಂದಷ್ಟು ಕ್ವಶನ್ಗಳು ಏನು ಕಾಡ್ತಾ ಇತ್ತಲ್ಲ, ಸಹಜವಾಗಿ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತ ಅಂದರೆ ಈಗ 3 ಗಂಟೆಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಅಲ್ಲಿಗೆ ಅದರ ಭವಿಷ್ಯ, ಮಾಫಿ ಸಾಕ್ಷಿಯ ಭವಿಷ್ಯ ಏನು ಎತ್ತ ಅನ್ನುವಂಥದ್ದು 3 ಗಂಟೆಗೆ ಗೊತ್ತಾಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್. ಸೊ ಈಗ ದರ್ಶನ್ ಅವ್ರಿಗಿರುವಂಥ ಟೆನ್ಷನ್ನು ನಾ ಹೇಳ್ತಾ ಇದ್ನಲ್ಲ, ಈ ಹಿಂದೆ ಅನೇಕ ವಿಚಾರಗಳಿಗಾಗಿ ಕೋರ್ಟಿಗೆ ಅರ್ಜಿ ಹಾಕಿದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರಿಗಿದ್ದಂಥ ಟೆನ್ಷನ್ನೇ ಬೇರೆ. ಈಗಿರುವಂಥ ಟೆನ್ಷನ್ಗೆ ಆ ಟೆನ್ಷನ್ ಕಂಪೇರ್ ಮಾಡಿಕೊಂಡ್ರೆ ಅದು ಭಾಳ ಕಡಿಮೆ. ಈಗಿರೋದು ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ, ಏನಾಗುತ್ತೆ ಅಂತೇಳಿ. ಯಾಕಂತಂದರೆ ಈಗ ಈ ಕೇಸ್ನ ದಿಕ್ಕೇ ಚೇಂಜ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಆಮೇಲೆ ಪ್ರದೋಷ್ಗೂ ಕೂಡ ಈ ಎಲ್ಲವನ್ನು ಮುಕ್ತವಾಗಿ ಆತ ಹೇಳಬೇಕು, ಓಪನ್ ಆಗಿ ಏನು ನಡೆದಿದೆ ಏನು ಎತ್ತ. ನಾ ಹೇಳ್ತಾ ಇದ್ನಲ್ಲ, ಈಗ ಒಂದಷ್ಟು ಮೇನ್ ಅಂಶಗಳನ್ನು ಮಾತ್ರ ಈಗ ಆತ ಉಲ್ಲೇಖ ಮಾಡಿರೋದು. ಇನ್ ಡೀಟೇಲ್ ಆಗಿ ಆತ ಹೇಳ್ತಾನೆ, ಮಾಫಿ ಸಾಕ್ಷಿಗೆ ಕೋರ್ಟ್ ಓಕೆ ಅಂದಿದೆ. ಆದರೆ ಆ ಥರದ್ದೊಂದು ಆದೇಶ ಬಂದರೆ ಆಗ ದರ್ಶನ್ ಅವ್ರಿಗೆ ಮತ್ತೊಂದು ರೀತಿಯಾದಂಥ ಟೆನ್ಷನ್ ಶುರುವಾಗುತ್ತೆ. ಆಮೇಲೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಎಲ್ಲರೂ ಕೂಡ ಭಾಗಿಯಾಗಿದ್ದಾರಲ್ಲ ವಿಚಾರಣೆಗೆ, ಆ ಸಂದರ್ಭದಲ್ಲಿ ನೋಡಿ ದರ್ಶನ್ ಅವರು ಎಲ್ಲರೂ ಮುಂದೆ ಬಿಟ್ಟು ತಾವು ಹಿಂದೆ ಕೂತಿದ್ದಾರೆ. ಅವ್ರು ಎಷ್ಟು ಟೆನ್ಷನಲ್ಲಿದ್ದಾರೆ ಅಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. ಅದರ ಜೊತೆಗೆ ಈಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಕೆಲಸ ಆಗ್ತಾ ಇದೆಯಲ್ಲ, ಸೊ ಅಲ್ಲಿಗೆ 3 ಗಂಟೆಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆ ಮಾಫಿ ಸಾಕ್ಷಿಯ ಭವಿಷ್ಯ ಏನು ಎತ್ತ ಅನ್ನುವಂಥ ನಿರ್ಧಾರ ಆಗುತ್ತೆ. ಅದಾದ ನಂತರದಲ್ಲಿ ಆ ಮಾಫಿ ಸಾಕ್ಷಿಯಿಂದ ಹೇಳಿಕೆಯನ್ನು ಪಡೆಯುವಂತಹ ಪ್ರೊಸೀಜರ್ ಏನಿರುತ್ತೆ ಅದನ್ನು ಕೋರ್ಟ್ ಮಾಡುತ್ತೆ. ಸೊ ಆಮೇಲೆ ಆತ ಎಲ್ಲ ಲೀಗಲ್ ಅಡ್ವೈಸ್ಗಳನ್ನು ತೆಗೆದುಕೊಂಡು, ಯಾಕಂತಂದರೆ ಒಬ್ಬ ವ್ಯಕ್ತಿ ಅಪ್ರೂವರ್ ಆಗ್ತಾ ಇದ್ದಾನೆ ಆ ಕೇಸ್ನಲ್ಲಿ ಅಂತ ಅಂದರೆ ಅದರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಏನಿರುತ್ತೆ, ಆತ ಹೇಳ್ತಾ ಇರೋದು ಒಂದು ವೇಳೆ ಸುಳ್ಳು ಅಥವಾ ತನಗೆ ಹೇಗೆ ಬೇಕೋ ಆ ರೀತಿಯಾಗಿ ಆತ ಕತೆ ಕಟ್ತಾ ಇದ್ದಾನೆ ಅಂತೇಳಿ ಕೋರ್ಟಿಗೆ ಏನಾದರೂ ಅನಿಸಿದರೆ ಅವಾಗ ಈತನಿಗೆ ಕನ್ವಿಕ್ಷನ್ ಆಗುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ. ಉಳಿದವ್ರನ್ನೆಲ್ಲ ಬಿಟ್ಟು ಈತನನ್ನು ಹಿಡ್ಕೊಳ್ತಾರೆ. ಸೊ ಅದೆಲ್ಲದರ ಅರಿವು ಕೂಡ ಪ್ರದೋಷ್ಗಿದೆ. ಹಾಗಾಗಿ ಕಂಪ್ಲೀಟಾಗಿ ಆ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ಗೆ ಪಬ್ಗೆ ಹೋಗಿದ್ದಾಗಿರ್ಬೋದು, ಅದಾದ ನಂತರದಲ್ಲಿ ಅಲ್ಲಿ ಪಾರ್ಟಿ ಮಾಡಿದ್ದಾಗಿರ್ಬೋದು, ಅಲ್ಲಿ ಇವರು ಎಷ್ಟೊತ್ತವರೆಗೂ ಇದ್ದರು, ಅಲ್ಲಿ ಫೋನ್ ಬಂತು, ಅದಾದಮೇಲೆ ಹೋಗಿದ್ದು, ಎಲ್ಲ ವಿಚಾರಗಳನ್ನು ಕೂಡ ಹೇಳಬೇಕಾಗತ್ತೆ. ಯಾಕಂತಂದರೆ ದರ್ಶನ್ ಅವ್ರ ಕೇಸ್ನಲ್ಲಿ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ ಹಿಂಗಾಗಿದೆ ಹಂಗಾಗಿದೆ ಅಂತೇಳಿ, ತಮಗೆ ಯಾವ ರೀತಿ ಬೇಕೋ ಆ ಥರದ ಕಥೆಗಳು ಹೇಳ್ತಾ ಇದ್ರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಅಂತೇಳಿ ಗೊತ್ತಾಗ್ತಾ ಇದೆ, ಏನೆಲ್ಲ ನಡೀತು ಅಜಯ್? ಖಂಡಿತವಾಗ್ಲೂ ಪ್ರಭು, ಈಗಾಗ್ಲೇನು ಇವತ್ತು ಆದೇಶವನ್ನ ಕಾಯ್ದಿರಿಸಿದಂತ ಕೋರ್ಟ್ ಏನಿದೆ, ಈಗ 3 ಗಂಟೆಗೆ ಆ ಒಂದು ಆದೇಶವನ್ನ ಕಾಯ್ದಿರಿಸಿರುವಂತಹ ವಿಚಾರ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಮಧ್ಯಾಹ್ನ 3 ಗಂಟೆ ವೇಳೆಗೆ ಈ ಒಂದು ಆದೇಶ ಏನಿದೆ ಅದನ್ನ ಪ್ರಕಟಣೆ ಕೋರ್ಟ್ ಮಾಡುತ್ತೆ. ಆಗ ಆ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಆಗ ಕೋರ್ಟ್ ಎಲ್ಲರ ಮುಂದೆ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸದ್ಯ ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕೂಡ ನ್ಯಾಯಾಲಯ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಉಳಿದಂತ ಕೆಲ ಯಾವ ಆರೋಪಿಗಳಿದಾರೋ ಆ ಒಂದು ಆರೋಪಿಗಳ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇರುವಂತದ್ದು. ಸಾಕ್ಷಿ 13ರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕೂಡ ಈಗಾಗಲೇ ಕೋರ್ಟ್ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ A14 ಆಗಿರುವಂತ ಪ್ರದೋಷ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಏನೋ ಮಾಫಿ ಸಾಕ್ಷಿ ಮಾಡಿ ಅಂತಾನು ಕೂಡ ಹೇಳಿರುವಂತದ್ದು. ಸೊ ಇವಾಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಆರೋಪಿಗಳೇನಿದ್ದಾರೆ ಅವರಿಗೆ ಕೂಡ ಈಗಾಗಲೇ ಕ್ರಾಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಕೆಲವೊಂದು ವಿಚಾರಗಳು ಕೂಡ ಈಗಾಗಲೇ ಕೆಲ ಡೌಟ್ಫುಲ್ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರಾಸ್ ಮಾಡ್ತಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದೆಲ್ಲ ಆದ ನಂತರದಲ್ಲೇ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಸಿಗತ್ತೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗಾಗಲೇ 3 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಪ್ರದೋಷ್ ಪರ ವಕೀಲರಾಗಿರ್ಬೋದು, ಜೊತೆ ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಅಲ್ಲೇ ಇರುವಂತದ್ದು. ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಅವರವರ ಯಾವ ರೀತಿಯಾದಂತ ನಿಲುವಲ್ಲಿದಾರೋ ಅದ್ರ ಬಗ್ಗೆ ವಿಚಾರವಾಗಿ ಕೂಡ ಈಗಾಗಲೇ ಒಂದು ಅರ್ಜಿಯನ್ನು ಕೂಡ ಕೋರ್ಟ್ಗೂ ಕೂಡ ಸಲ್ಲಿಸಿರುವಂತದ್ದು. ಸಲ್ಲಿಸಿ ಅದರಲ್ಲಿ ಪ್ರಮುಖವಾದಂತ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖವನ್ನು ಕೂಡ ಮಾಡಿರುತ್ತಾರೆ. ಯಾವ ವಿಚಾರಕ್ಕೆ ಇಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕು ಅಥವಾ ಆಗ್ಬಾರ್ದು, ಈ ರೀತಿಯಾಗಿ ಪ್ರಾಸಿಕ್ಯೂಷನ್ ಯಾವ ರೀತಿಯಾಗಿ ಆಗ್ಬಾರ್ದು ಅಂತಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿ ಆಗಿರ್ಬೋದು ಮತ್ತೆ ಅರ್ಜಿ ಆಗಿರ್ಬೋದು ಅದೆಲ್ಲವನ್ನು ಕೂಡ ಈಗಾಗಲೇ ಕೊಟ್ಟಿದೆ. ಸದ್ಯ ಈಗಾಗಲೇ ಕೆಲವೊಬ್ಬರನ್ನ ಕ್ರಾಸ್ ಮಾಡುವಂತ ಕೆಲಸಕ್ಕೂ ಕೂಡ ಅಲ್ಲಿ ಮುಂದಾಗಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಇವತ್ತಿನ ಆದೇಶ ಈಗಾಗಲೇ 3 ಗಂಟೆಗೆ ಕಾಯ್ದಿರಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಪ್ರಭು, ಅಜಯ್, ಹಿಂದೆ ಅನೇಕ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ದರ್ಶನ್ ಅವರು, ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು, ಬೇರೆ ಫೆಸಿಲಿಟೀಸ್ಗೋಸ್ಕರ. ಬಟ್ ಇವತ್ತು ಈ ವಿಚಾರದಲ್ಲಿ ಎಷ್ಟು ಟೆನ್ಷನ್ ಇದ್ದಾರೆ ದರ್ಶನ್ ಅಂತ?
ಖಂಡಿತವಾಗ್ಲೂ ಈಗಾಗಲೇ ಕೋರ್ಟ್ನ ಏನು ವಿ.ಸಿ ಅಂದ್ರೆ ಜೈಲಿನಿಂದನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ಬಹುತೇಕ ಎಲ್ಲಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂತಹ ಆರೋಪಿಗಳನ್ನು ಕೂಡ ಈಗಾಗಲೇ ಹಾಜರುಪಡಿಸಲಾಗಿರುವಂತದ್ದು. ಅಲ್ಲೂ ಕೂಡ ಈಗಾಗಲೇ ನಟ ದರ್ಶನ್ ಕೂಡ ಹಿಂದೆ ಬೆಂಚ್ ನಲ್ಲೂ ಕೂಡ ಕೂತ್ಕೊಂಡು ಏನು ವಿ.ಸಿ ಅಟೆಂಡ್ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈಗಾಗಲೇ ಪ್ರದೋಷ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಇನ್ನುಳಿದಂತೆ ಕೆಲ ಪ್ರಮುಖ ಆರೋಪಿಗಳೇನಿದ್ದಾರೆ ಈ ಒಂದು ಕೇಸ್ನಲ್ಲಿ ಅವರೆಲ್ಲರೂ ಕೂಡ ಈಗಾಗಲೇ ವಿ.ಸಿ ಮುಖಾಂತರ ಅಟೆಂಡ್ ಆಗಿದ್ರೆ ಬಹುತೇಕ ಅವರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಈಗಾಗಲೇ ಬಹುತೇಕ ಅಪ್ರೂವಲ್ ಲೆಟರ್ ಅಲ್ಲೂ ಕೂಡ ಈತ ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಪ್ರಮುಖವಾದಂತಹ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಈಗ ನೀನ್ ನನಗೆ ಈ ಒಂದು ಕೊಲೆ ಕೇಸ್ನಲ್ಲಿ ನನಗೆ ಸಹಾಯ ಮಾಡಿಲ್ಲ ಅಂತಂದ್ರೆ ನಾನು ಏನೋ ಗನ್ನಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅನ್ನೋ ಒಂದು ನನಗೆ ಬೆದರಿಕೆಯನ್ನ ಹಾಕಿದ್ರು ನಟ ದರ್ಶನ್. ಹೀಗಾಗಿ ನಾನು ಅವರಿಗೆ ಹೆಲ್ಪ್ ಮಾಡ್ಲೇಬೇಕಾಯ್ತು. ಆ ಒಂದು ಕಾರಣದಿಂದಾಗಿ ಮಾಡದೆ ಬಿಟ್ರೆ, ಮಾನವೀಯತೆ ಮತ್ತೆ ಒಂದು ಸ್ನೇಹದಿಂದ ಮಾಡದೆ ಬಿಟ್ರೆ ನನಗೆ ಬೇರೆ ಯಾವುದೇ ರೀತಿಯಾದಂತಹ ಇಂಟೆನ್ಷನ್ ಇರಲಿಲ್ಲ ಅಂತಾನೂ ಕೂಡ ಈಗಾಗಲೇ ಪ್ರದೋಷ್ ಕ್ಲಿಯರ್ ಕಟ್ ಆಗು ಕೂಡ ಈ ಒಂದು ಅಪ್ರೂವಲ್ ಲೆಟರ್ ಅಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಅದು ಅಷ್ಟೇ ಇನ್ನೂ ಸಾಕಷ್ಟು ವಿಚಾರಗಳನ್ನು ಕೂಡ ಅಂದ್ರೆ ದರ್ಶನ್ ಅವ್ರಿಗೆ ಏನೋ ಮೈನಸ್ ಆಗುವಂತ ಕೆಲವೊಂದು ಅಂಶಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಅಂದ್ರೆ ಅವರು ಕೂಡ ಹೊಡಿತಾ ಇದ್ರು, ನಾನು ನೋಡಿದೆ, ಅದನ್ನು ಕೂಡ ನಾನು ತಪ್ಪಿಸ್ದೆ ಹೊಡಿಬೇಡಿ ಅಂತ. ಜೊತೆಗೆ ವೈರನ್ನು ಕೂಡ ಕುತ್ತಿಗೆಗೆ ಸುತ್ತಿದ್ರು, ಕಾಪರ್ ವೈರ್ ಅಂತ, ಅದನ್ನು ಕೂಡ ನಾನು ಬೇಡ ಈಗ ಅಷ್ಟೊಂದೆಲ್ಲ ಇದ್ ಮಾಡಬೇಡಿ ಅಂತ ನಾನು ಕರ್ಕೊಬಂದೆ ಈ ಕಡೆ ಅಂತಾನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಅವರಿಗೆ ಏನು ಚಪ್ಪಲಿಯಿಂದ ಆತನಿಗೆ ಹೊಡಿ ಅಂತಾನು ಕೂಡ ಅವ್ರು ಹೇಳಿದ್ರು, ಅದನ್ನು ನಾನು ತಪ್ಸಕ್ಕೆ ಹೋದೆ. ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಏನು 14ರಿಂದ 15 ಪೇಜ್ ಅಷ್ಟು ಇರುವಂತಹ ಅರ್ಜಿಯನ್ನು ಕೂಡ ಅಂದ್ರೆ ಅಪ್ರೂವಲ್, ನಾನು ಒಪ್ಕೊಳ್ತಿದ್ದೀನಿ ಅನ್ನೋದು ಅಪ್ರೂವಲ್ ಲೆಟರ್, ಇದನ್ನ ನೀವು ಪರಿಗಣನೆ ಮಾಡಿ ನನಗೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು, ಅದಕ್ಕೆ ನೀವು ನನಗೆ ಪರ್ಮಿಷನ್ ಅನ್ನ ಕೊಡಬೇಕು ಅಂತ ಹೇಳಿ ಏನೋ ಒಂದು ಲೆಟರ್ ಹಾಕಿದ್ದಾರೆ. ಸೊ ಹಾಗಾಗಿ ಈ ಒಂದು ಲೆಟರ್ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಲೆಟರ್ ಅಲ್ಲಿ ಏನೇನಿದೆ ಅಂತ ಹೇಳಿ. ಆ ಒಂದು ವಿಚಾರದಿಂದಾಗಿ ಈಗ ನಟ ದರ್ಶನ್ಗೂ ಕೂಡ ಒಂದ್ ರೀತಿಯಾಗಿ ಟೆನ್ಷನ್ ಆಗೇ ಆಗತ್ತೆ. ಯಾಕಂದ್ರೆ ಜೊತೆಲೇ ಇದ್ದಂತಹ ಒಬ್ಬ ಸ್ನೇಹಿತ ಕೂಡ ಹೌದು, ಜೊತೆಲೇ ಇದ್ದಂತಹ ಒಂದು ಸೆಲ್ಲಲ್ಲಿ ಇದ್ದಂತಹ ಸೆಲ್ ಮೇಟ್ ಕೂಡ ಹೌದು ಆತ. ಆದ್ರೆ ಈಗ ಏಕಾಏಕಿ ಆತ ಹೊರಗಡೆ ಬಂದು ಒಂದ್ ಹೆಜ್ಜೆ ಹೊರಗಡೆ ಇಟ್ಟಾಗಿದೆ, ಆತ ನನ್ನ ವಿರುದ್ಧನೇ ಬಂದಿದ್ದಾನೆ ಅಂದ್ರೆ ಅವ್ರಿಗೂ ಕೂಡ ಈಗ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಹೀಗಾಗಿ ಆ ಒಂದು ಟೆನ್ಷನ್ ಅಲ್ಲಿ ಈಗ ಇದ್ ಮಾಡ್ಬೇಕಾಗತ್ತೆ, 3 ಗಂಟೆವರೆಗೂ ಕೂಡ ಕಾಯ್ಲೇಬೇಕಾಗತ್ತೆ. ಆತ ಮಾಫಿ ಸಾಕ್ಷಿ ಆದ್ರೆ ಮತ್ತೆ ಅವರು ಕೂಡ ಏನೋ ಬೇರೆ ವಕೀಲರೇನಿದ್ದಾರೆ, ಬೇರೆ ವಕೀಲರು ಕೂಡ ಈತನನ್ನ ಕ್ರಾಸ್ ಮಾಡ್ಬೋದು, ಏನೋ ನೀನು ಆಗ ಒಂದ್ ರೀತಿಯಾಗಿ ಹೇಳ್ದೆ, ಈಗ ಯಾಕೆ ಈ ರೀತಿಯಾಗಿ ಹೇಳ್ತಿದ್ಯಾ ಅಂತ ಹೇಳಿ ಅವರು ಕೂಡ ಆತನನ್ನ ಕ್ರಾಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಹೀಗೆ ಇದು ಒಂದು ಲಾಂಗ್ ಪ್ರೊಸೆಸ್ ಅಂತಾನೆ ಹೇಳ್ಬೋದು. ಅವ್ರು ಅದಾದ ನಂತರದಲ್ಲಿ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ ಇದ್ರೆ ಮತ್ತೆ ಅವರು ಮೇಲ್ಮನವಿ ಕೂಡ ಹೋಗ್ತಾರೆ. ಇನ್ ಕೇಸ್ ಮಾಫಿ ಸಾಕ್ಷಿ ಓಕೆ ಅಂತ ಲೋಯರ್ ಕೋರ್ಟ್ ಅಲ್ಲಿ ಆದ್ರೆ CCH ಕೋರ್ಟ್ ಅಲ್ಲಿ ಮತ್ತೆ ಅವರು ಕೂಡ ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ಬೋದು, ಅಲ್ಲೂ ಆಯ್ತು ಅಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ಬೋದು. ಹೀಗೆ ಇದು ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೀಗ 3 ಗಂಟೆಗೆ ಯಾವ ರೀತಿಯಾದಂತ ಆದೇಶ ಬರುತ್ತೆ ಅಂತ ನಾವು ಸಹ ಕಾದ್ನಾಡ್ಬೇಕಾಗಿದೆ ಪ್ರಭು. ಓಕೆ, ಈಗ 3 ಗಂಟೆಗೆ ಆತನನ್ನು ಅಪ್ರೂವರ್ ಆಗಿ ಪರಿಗಣಿಸಬಹುದು ಅನ್ನುವಂಥ ಆದೇಶ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹೇಗೆ ಅಜಯ್? ಖಂಡಿತವಾಗ್ಲೂ ಈಗ ಆತನ ವರ್ಷನ್ ಏನಿದೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ನಾನು ಮೊದಲೇ ಹೇಳ್ದಂಗೆ ಹಲ್ಲೆಯ ವಿಚಾರ ಆಗಿರ್ಬೋದು, ಮತ್ತೆ ಗನ್ನಿನ ವಿಚಾರ ಆಗಿರ್ಬೋದು, ಈಗೆಲ್ಲವೂ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಅದಕ್ಕೆ ಪೂರಕವಾದಂತ ದಾಖಲೆಗಳೇನಿದೆ ಈತ ಕೂಡ ಕೊಡ್ಬೋದು ಕೋರ್ಟ್ಗೆ, ಇಲ್ಲ ಸ್ವಾಮಿ ಈ ರೀತಿಯಾಗಿ ನಂತರ ದಾಖಲೆಗಳಿದೆ, ಇಷ್ಟು ದಿನ ನಾನು ಮುಚ್ಚಿಟ್ಟಿದ್ದೆ, ಆದ್ರೆ ಈಗ ನನಗೆ ಮನವರಿಕೆ ಆಗಿದೆ ಅಂತ ಆತ ಕೂಡ ಕೊಡ್ಬೋದು. ಅವರ ಲಾಯರ್ ಕೂಡ ಡಿಫೆಂಡ್ ಮಾಡ್ಕೊಬಹುದು. ಆದ್ರೆ ಅದಕ್ಕೆ ಏನು ಆಪೋಸಿಟ್ ಲಾಯರ್ ಆಗಿರ್ಬೋದು, ಮತ್ತೆ ಅಲ್ಲಿ ಬೇರೆ ಆರೋಪಿಗಳ ಲಾಯರ್ ಆಗಿರ್ಬೋದು, ಪ್ರಾಸಿಕ್ಯೂಷನ್ ಆಗಿರ್ಬೋದು, ಅವರು ಕೂಡ ಮತ್ತೆ ಇದನ್ನ ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ಅಲ್ಲೂ ಕೂಡ ಅವ್ರ ಪರವಾಗಿ ಆದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೀಗೆ ಇದೆಲ್ಲ ಒಂದ್ ರೀತಿ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಏಕಾಏಕಿ ಇಲ್ಲಿ ಆಗಿದ ತಕ್ಷಣ ಆತನಿಗೆ ಬೇಲ್ ಆಗ್ಬಿಡತ್ತೆ, ಅದೆಲ್ಲವೂ ಕೂಡ ಆಗೋದಿಲ್ಲ. ಇನ್ ಕೇಸ್ ಆತ ಮಾಫಿ ಸಾಕ್ಷಿ ಆದ ಅಂತ ಆದ್ರೂ ಕೂಡ ಆತನಿಗೆ ಈಗಲೇ ಬೇಲ್ ಆಗಲ್ಲ, ಅದು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಎಸ್ ಅಂತ ಆಗಿದೆ ಆದ್ರೆ ಮಾತ್ರ ಆತನಿಗೆ ಬೇಲ್ ಆಗುವಂತ ಸಾಧ್ಯತೆ ಇರತ್ತೆ ಹೊರತು ಇಲ್ಲಾಂದ್ರೆ ಟ್ರಯಲ್ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯಾಗಿ ಕೂಡ ಬೇಲ್ ಆಗುವಂತ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಸದ್ಯಕ್ಕಂತೂ ಯಾರಿಗೂ ಕೂಡ ಬೇಲ್ ಆಗೋದಿಲ್ಲ ಅನ್ನೋ ಒಂದು ಏನು ಕಾನೂನು ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದ್ ರೀತಿ ಟೆನ್ಷನ್ ಅಂತಾನೆ ಹೇಳ್ಬೋದು. ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಇನ್ನುಳಿದಂತೆ ಯಾರ್ಯಾರು ಈ ಒಂದು ಕೇಸ್ ನಲ್ಲಿ ಈಗಾಗಲೇ ಏನು ಜೈಲ್ನ ಒಳಗಡೆ ಇದಾರೋ ಅವರೆಲ್ಲರಿಗೂ ಕೂಡ ಒಂದ್ ರೀತಿ ಒಂದು ಟೆನ್ಷನ್ ಅಂತಾನೆ ಹೇಳ್ಬೋದು. ಸದ್ಯ ಇವತ್ತು ಆಗ್ತಿರುವಂತ ಬೆಳವಣಿಗೆಯನ್ನ ನೋಡ್ತಾ ಹೋಗೋದಾದ್ರೆ ಈಗ 3 ಗಂಟೆಗೆ ಆದೇಶ ಕಾಯ್ದಿರಿಸಿದ್ದಾರೆ. ಅಲ್ಲಿ ಇನ್ನೂ ಅಂದ್ರೆ ವಿನಯ್ ಏನಿದ್ದಾರೆ ಆರೋಪಿ, ಆತ ಕೂಡ ಈಗಾಗಲೇ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ದಾನೆ. ಆತನನ್ನು ಪರಿಗಣನೆಗೆ ನಾವು ತಗೊಳ್ಬಾರ್ದ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ಇದೆಲ್ಲವನ್ನು ಕೂಡ ಒಂದು ತೆರೆ ಬಿಡಬೇಕು ಅಂದ್ರೆ ಆದೇಶ ಬರಬೇಕು. ಆದೇಶ ಬಂದ ನಂತರದಲ್ಲೇ ನಾವು ಕಾನೂನಿನ ಏನು ವಿಚಾರಗಳನ್ನ ಕೂಡ ಮುಂದೆ ನೋಡ್ತಾ ಹೋಗ್ಬೋದಾಗತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತ ಆದೇಶ ಇಲ್ಲ, ಕಾಯ್ದಿರಿಸಿದ್ದಾರೆ. ಸೊ ಹೀಗಾಗಿ 3 ಗಂಟೆ ನಂತರವೇ ಎಲ್ಲದಕ್ಕೂ ಕೂಡ ಒಂದ್ ರೀತಿ ತೆರೆ ಬೀಳತ್ತೆ ಅಂತ ಹೇಳ್ಬೋದು ಪ್ರಭು.
ಒಂದು ವೇಳೆ ಪರಿಗಣನೆಗೆ ತೆಗೆದುಕೊಂಡ್ರೆ ದರ್ಶನ್ ಅವರಿಗೆ ಯಾವ ರೀತಿಯಾಗಿ ಇದು ಸಂಕಷ್ಟ ಆಗ್ಬೋದು ಅಂತ ಅಜಯ್? ಖಂಡಿತವಾಗ್ಲು ಈಗ ನಾನು ಹೇಳ್ದಂಗೆ ಈಗ ಪರಿಗಣನೆ ಆಯ್ತು, ಈಗ 3 ಗಂಟೆಗೆ ಆ ಒಂದು ಮಾಫಿ ಸಾಕ್ಷಿ ಅಂತ ಹೇಳಿ ಮಾಡಿದ್ರು ಅಂತಾನೆ ಆದ್ರೆ ಆತನನ್ನು ಕೂಡ ಕ್ರಾಸ್ ಮಾಡ್ತಾರೆ, ಅಂದ್ರೆ ಪ್ರಶ್ನೆ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಕೂಡ ಪ್ರಶ್ನೆ ಮಾಡುತ್ತೆ, ನೀನ್ ಈಗ ಯಾಕಪ್ಪ ಅಪ್ರೂವರ್ ಆಗ್ತಿದ್ಯಾ, ಆಗ ಯಾಕೆ ಆಗಿಲ್ಲ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಆರೋಪಿಗಳ ಅಡ್ವೊಕೇಟ್ಸ್ ಏನಿರ್ತಾರೆ ಅವರು ಕೂಡ ಕೋರ್ಟ್ನ ಅನುಮತಿ ಪಡ್ಕೊಂಡು ಅವರು ಕೂಡ ಕ್ರಾಸ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕ್ರಾಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ನೀನು ಆಗ ಇಲ್ಲದೆ ಇರುವಂತ ಮಾಫಿ ಸಾಕ್ಷಿಯಾಗಿ ಈಗ ಯಾಕೆ ಬಂದಿದ್ಯಾ, ನಿನಗೆ ಯಾರು ಬ್ರೈನ್ ವಾಶ್ ಮಾಡಿದಾರ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಕೇಳ್ತಾರೆ. ಅಂದ್ರೆ ನಿನ್ನ ಹತ್ರ ಯಾವ್ಯಾವ ಸಾಕ್ಷಿಗಳಿದೆ, ಈಗ ದರ್ಶನ್ ಅವರು ಗನ್ ಇಟ್ಕೊಂಡ್ರು ಹಿಂಗ್ ಮಾಡಿದ್ರು ಅಂತ ಅಂದ್ರು, ಹಂಗ ಅದಕ್ಕೆ ಪೂರಕವಾದಂತ ದಾಖಲೆ ಇದೆಯಾ ನಿನ್ನ ಹತ್ರ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಆಮೇಲೆ ಅವರು ಕೂಡ ಏನು ಹೈಕೋರ್ಟ್ಗೂ ಕೂಡ ಹೋಗುವಂತ ಸಾಧ್ಯತೆಗಳು ಇರುತ್ತೆ, ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಪ್ರೊಸೀಜರ್ನು ಕೂಡ ಫಾಲೋ ಮಾಡ್ಲೇಬೇಕಾಗತ್ತೆ. ಆದ್ರೆ ಈಗ ಮಾಫಿ ಸಾಕ್ಷಿ ಆದ ಅಂದ ತಕ್ಷಣ ಆತನಿಗೆ ಬೇಲ್ ಸಿಗುತ್ತೆ ಅನ್ನೋದೆಲ್ಲವೂ ಕೂಡ ಸುಳ್ಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆತನಿಗೆ ಕೂಡ ಪ್ರೊಸೀಜರ್ ಇರುತ್ತೆ, ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಟ್ರಯಲ್ ಈಗಾಗಲೇ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲೂ ಕೂಡ ಏನಾದ್ರು ಬೇಲ್ ಸ್ಯಾಂಕ್ಷನ್ ಆದ್ರೆ ಉಳಿದಂತ ಸಾಕ್ಷಿಗಳು ಐ ವಿಟ್ನೆಸ್ ಅಂತ ಏನ್ ಕರಿತೀವಿ ಅವ್ರಿಗೂ ಕೂಡ ಈಗಾಗಲೇ ಹೊರಗಡೆ ಇದ್ದಾರೆ, ಅವ್ರಿಗೂ ಕೂಡ ಏನೋ ತೊಂದರೆ ಕೊಡುವಂತದ್ದು, ಬೆದರಿಸುವಂಥದ್ದು ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಆಧಾರಗಳನ್ನ ಇಟ್ಕೊಂಡೇ ಅದಕ್ಕೆ ಮುಂದೆ ಹೋಗ್ಬೇಕಾಗತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಆ ರೀತಿಯಾದಂತ ಯೋಚನೆ ಇರೋದಿಲ್ಲ ಅಂತ ಕಾನೂನು ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಸೊ ಹಾಗಾಗಿ ನೋಡ್ಬೇಕಾಗತ್ತೆ, 3 ಗಂಟೆಯ ನಂತರವೇ ಅಂತಿಮ ನಿರ್ಧಾರಕ್ಕೆ ಏನು ನ್ಯಾಯಮೂರ್ತಿಗಳು ಕೂಡ ಬರ್ತಾರೆ. ಅದಾದ ನಂತರವೇ ಏನು ಎಲ್ಲ ವಿಚಾರಗಳು ಕೂಡ ತೆರೆ ಬೀಳುತ್ತೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.